ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ತನುಭಾವಾದೆಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचने धत्तां सन्निधिं मानसे च तपो विद्याविरक्त्यादिसद्गुणो घाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरि ओम् बृहती सहस्र ಮಂತ್ರದ ಇತಿಹಾಸವನ್ನು ಐತರೇಯ ಉಪನಿಷತ್ತು ಹೇಳ್ತಾ ಇದೆ. ಉಪನಿಷತ್ತು ಆ ಬೃಹತಿ ಸಹಸ್ರ ಮಂತ್ರದ ಇತಿಹಾಸವನ್ನು ಹೇಳುವಾಗ ಇಂದ್ರ ತಾನು ಒಂದು ಯಾಗವನ್ನು ಮಾಡಬೇಕು ಅಂತ ಹೇಳಿಕೊಂಡು ತನ್ನ ಮಹಾವ್ರತದ ಯಜ್ಞದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆ ಮಹಾವ್ರತ ಯಜ್ಞದಲ್ಲಿ ಸ್ವತಃ ಹರಿವಾಯುಗಳೇ ಅಲ್ಲಿ ಬಂದು ಕುಳಿತುಕೊಂಡ್ರು ಅಂತ ಹೇಳಿಕೊಂಡು ಆ ಮಂತ್ರದ ವ್ಯವಸ್ಥೆಯನ್ನು ಹೇಳಿದರು. ಅದಾದ ಮೇಲೆ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಆಚಾರ್ಯರು ತಮ್ಮ ಮಾತಿನ ಮೂಲಕವಾಗಿ ಅಂದರೆ ಅದಕ್ಕೆ ಏನು ಬೃಹತಿ ಸಹಸ್ರ ಮಂತ್ರದ ಇತಿಹಾಸವನ್ನು ಉಪನಿಷತ್ತು ಏನು ಹೇಳಿತು ಅದರ ವ್ಯವಸ್ಥೆಯನ್ನು ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ನಮ್ಮ ಎದುರುಗಡೆಗೆ ತಿಳಿಸಿಕೊಡ್ತಾ ಇದೆ. ಇಂದ್ರ ತಾನು ಯಾಗವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ತಾನು ಆ ವೃತ್ರಾಸುರನನ್ನು ಕೊಂದ. ದೇವೇಂದ್ರ ಆ ವೃತ್ರಾಸುರನನ್ನು ಕೊಂದಿರತಕ್ಕಂತಹ ಕೊಂದು ಅದಾದ ಮೇಲೆ ತಾನು ತನ್ನ ಇಂದ್ರ ಪದವಿಯ ಸ್ಥಿರತೆಗಾಗಿ ತಾನು ಇಂದ್ರ ಪದವಿಯಲ್ಲಿ ಇರುವುದಕ್ಕೋಸ್ಕರವಾಗಿ ತಾನು ಏನು ಮಾಡಿದ ಅಂತ ಕೇಳಿದರೆ ಈ ಮಹಾವ್ರತ ಎಂಬಂತಹ ಒಂದು ಯಾಗವನ್ನು ಅವನು ಮಾಡ್ತಾನೆ. ಆ ಮಹಾವ್ರತ ಯಾಗವನ್ನು ಮಾಡಿ ಅದರಲ್ಲಿ ವಿಶ್ವಾಮಿತ್ರನನ್ನು ಮುಖ್ಯವಾಗಿ ವರಿಸ್ತಾನೆ. ಅದು ಯಾರು? ವಿಶ್ವಾಮಿತ್ರ ಹೋತೃವನ್ನಾಗಿ ಅವನು ಹೋತೃವನ್ನಾಗಿ ಹೋಮಿಸತಕ್ಕಂತಹ ಹೋತೃವನ್ನಾಗಿ ಅವನು ವಿಶ್ವಾಮಿತ್ರನನ್ನು ವರಿಸ್ತಾನೆ. ಅದಾದ ಮೇಲೆ ಅದೇ ಆ ಬೃಹತಿ ಸಹಸ್ರದ ಯಾಗದಲ್ಲಿ ಭೃಗುವನ್ನು ತಾನು ಆಧ್ವರ್ಯವಾಗಿ ಅವನನ್ನು ವರಿಸ್ತಾನೆ. ಇನ್ನು ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮ ಆ ಯಾಗದಲ್ಲಿ ಸ್ವತಃ ಬ್ರಹ್ಮತ್ವ ಪದವಿಯನ್ನು ಒಂದು ಯಾಗ ಆಗಬೇಕು ಅಂತಾದರೆ ಅದರಲ್ಲಿ ಹೋತೃ, ಆಧ್ವರ್ಯು, ಅದೇ ರೀತಿಯಾಗಿ ಬ್ರಹ್ಮ, ಅದೇ ರೀತಿಯಾಗಿ ಉದ್ಗಾತ್ರ, ಎಲ್ಲ ಋತ್ವಿಜರು ಇವರೆಲ್ಲರೂ ಕೂಡ ಬೇಕು. ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರತಕ್ಕಂತಹ ಒಂದು ಸ್ಥಾನವನ್ನು ಅಲಂಕರಿಸಿದರು. ವಿಶ್ವಾಮಿತ್ರ ಹೋತೃವಾದರೆ ಭೃಗುವು ಆ ಯಾಗದಲ್ಲಿ ಆಧ್ವರ್ಯವನ್ನು ಧರಿಸಿಕೊಳ್ಳುತ್ತಾನೆ. ಅದಾದ ಮೇಲೆ ಚತುರ್ಮುಖ ಬ್ರಹ್ಮದೇವರು ಸ್ವತಃ ಆ ಬ್ರಹ್ಮತ್ವ ತಾನು ಬ್ರಹ್ಮರಾಗಿ ಅಲ್ಲಿರ್ತಾರೆ. ಇನ್ನು ವಾಯುದೇವರು ಅವರು ಉದ್ಗಾತ್ರ, ಒಂದು ಯಾಗದಲ್ಲಿ ಉದ್ಗಾತ್ರವೂ ಕೂಡ ಅಷ್ಟೇ ಪ್ರಧಾನ. ಉದ್ಗಾತ್ರವಾಗಿ ವಾಯುದೇವರಿರ್ತಾರೆ. ಅದಾದ ಮೇಲೆ ಸ್ವತಃ ಯಜ್ಞದ ಸ್ವಾಮಿಯಾಗಿರ್ತಕ್ಕಂಥವನು ಭಗವಂತ ಆ ಯಾಗದಲ್ಲಿ
ಕುತ್ಕೊಳ್ತಾನೆ. ಹೀಗೆ ಇನ್ನು ಉಳಿದಂತಹ ಋಷಿಗಳು ಅವರೆಲ್ಲರೂ ಕೂಡ ಆ ಒಂದೊಂದು ಸ್ಥಾನವನ್ನು ತಾವು ಅಲಂಕರಿಸ್ತಾರೆ. ಹೀಗೆ ಆ ಇಂದ್ರನ ಯಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರತಕ್ಕಂತಹ ಒಂದು ಸ್ಥಾನವನ್ನು ಅಲಂಕರಿಸಿಕೊಂಡು ತಾವಿರ್ತಾರೆ. ಅದಾದ ಮೇಲೆ ವಿಶ್ವಾಮಿತ್ರರು ಆ ಬೃಹತಿ ಸಹಸ್ರ ಮಂತ್ರವನ್ನು ತಾನು ಹೇಳ್ತಾರೆ. ಆ ಬೃಹತಿ ಸಹಸ್ರ ಮಂತ್ರವನ್ನು ಹೇಳಿದಾಗ ಬೃಹತಿ ಸಹಸ್ರಂ ಶಂಸಿಷ್ಯನ್ ಯಥಾ ಸಸ್ಮಾರ ಕೇಶವಂ ವಾಯುನಾ ದೇವೇಶಸ್ತದ ವಾಸವನಾಗಿರತಕ್ಕಂತಹ ಏನು ಆ ಇಂದ್ರನಲ್ಲಿ ಹರಿವಾಯುಗಳು ಹೋಗಿ ಪ್ರವೇಶವನ್ನು ಮಾಡ್ತಾರೆ. ಈ ಬೃಹತಿ ಸಹಸ್ರ ಮಂತ್ರವನ್ನು ವಿಶ್ವಾಮಿತ್ರರು ಆರಂಭ ಮಾಡ್ತಾರೆ. ಅದಾದ ಮೇಲೆ ಅಲ್ಲಿ ಮೊದಲಿಗೆ ಹರಿವಾಯುಗಳನ್ನು ಅವರು ಸ್ಮರಣೆ ಮಾಡ್ತಾರೆ. ಹರಿವಾಯುಗಳನ್ನು ಸ್ಮರಣೆ ಮಾಡಿದಾಗ ಅಲ್ಲಿ ದೇವಾಧಿಪತಿಯಾಗಿರತಕ್ಕಂತಹ ಹರಿ ವಾಯುಗಳು ಹೋಗಿ ಇಂದ್ರನಲ್ಲಿ ಪ್ರವೇಶ ಮಾಡ್ತಾರೆ. ಇಂದ್ರ ಅಲ್ಲಿ ಪ್ರವೇಶ ಮಾಡಿದ ಮೇಲೆ ಇಂದ್ರನ ಒಳಗಡೆಗೆ ಆ ವಿಶ್ವಾಮಿತ್ರರನ್ನ ಆಜ್ಞೆ ಮಾಡ್ತಾರಂತೆ, ನೀನು ಬೃಹತಿ ಸಹಸ್ರ ಮಂತ್ರವನ್ನು ನೀನು ಪಠಣೆ ಮಾಡು, ಅದನ್ನು ಪಠಿಸು ಅಂತ ಹೇಳಿಕೊಂಡು ಹೇಳಿದಾಗ ವಿಶ್ವಾಮಿತ್ರ ಪಠಿಸ್ತಾನೆ. ಆವಾಗ ಅದು ಆ ಪಠಣೆ ಮಾಡಿರತಕ್ಕಂತಹ ಫಲದಿಂದಾಗಿ ಭಗವಂತ ಅವನಿಗೆ ಅನುಗ್ರಹ ಮಾಡಿ ಅನ್ನದ ಸ್ಥಾನವನ್ನು ಕಲ್ಪನೆ ಮಾಡ್ತಾನೆ. ಅದಾದ ಮೇಲೆ ಮತ್ತೆ ಪುನಃ ಕೇಳಿದಾಗ ಆ ಬೃಹತಿ ಸಹಸ್ರವನ್ನು ಪಠಣೆ ಮಾಡುವಂತ ಭಗವಂತನಿಂದಾಗಿ ಆಜ್ಞಾಪಿಸಲ್ಪಟ್ಟಾಗ ಅನಂತರ ಭಗವಂತ ಅವನಿಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ಭಗವಂತ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂತಹ ಸ್ಥಾನವನ್ನು ಇಂದ್ರನಿಗೆ ಕೊಡ್ತಾನೆ. ಮತ್ತೆ ಪುನಃ ಮೂರನೇ ಬಾರಿ ಈ ವಿಶ್ವಾಮಿತ್ರರು ಆ ಮಂತ್ರವನ್ನು ಪಠಣೆ ಮಾಡಿದಾಗ ಭಗವಂತ ಅತ್ಯಂತ ಸಂತುಷ್ಟವಾಗಿರತಕ್ಕಂತಹ ತನಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸಾಲೋಕ್ಯ, ತನ್ನದೇ ಲೋಕವನ್ನು ಭಗವಂತ ಅನುಗ್ರಹಿಸ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಆ ಭಗವಂತ ಇಂದ್ರನಿಗೆ ಆ 3 ಬಾರಿ ಬೃಹತಿ ಸಹಸ್ರ ಮಂತ್ರದ ಪಠಣದಿಂದಾಗಿ ಅದರ ಹೇಳುವಿಕೆಗೆ ಭಗವಂತ ದೊಡ್ಡ ಅನುಗ್ರಹವನ್ನು ಇಂದ್ರನಿಗೆ ಮಾಡಿದ. ಇಷ್ಟು ಮಹತ್ತರವಾಗಿರತಕ್ಕಂತಹ ಸ್ಥಾನವುಳ್ಳಂತಹ ಆ ಬೃಹತಿ ಸಹಸ್ರ ಮಂತ್ರ ಇಂದ್ರನಿಗೆ ಅತ್ಯಂತ ದೊಡ್ಡದಾಗಿರತಕ್ಕಂತಹ ಅನುಗ್ರಹವನ್ನು ಅದು ನೀಡಿತು. ಅದಾದ ಮೇಲೆ ಮೂರನೇ ಬಾರಿ ಇಂದ್ರ ಆ ವಿಶ್ವಾಮಿತ್ರರು ಆ ಮಂತ್ರವನ್ನು ಹೇಳಿದ್ರಿಂದಾಗಿ ಅಂತಃಪುರ ಪ್ರಾಪ್ತಿಗೆ ಭಗವಂತ ತನ್ನದೇ ಲೋಕವನ್ನು ಯಾವ ಒಂದು ಸಾಲೋಕ್ಯವನ್ನು ಸಾಮೀಪ್ಯ ಸಾರೂಪ್ಯ ಸಾಲೋಕ್ಯ ಸಾಯುಜ್ಯ ಇದರಲ್ಲಿ ಆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಲೋಕವನ್ನು ಭಗವಂತ ಆ ಬೃಹತಿ ಸಹಸ್ರ ಮಂತ್ರದ ಪಠಣೆಗೆ ಬೃಹತಿ ಸಹಸ್ರದ ಅನುಸಂಧಾನಕ್ಕೆ ಭಗವಂತ ಇಂದ್ರನಿಗೆ ನೀಡಿದ ಅಂತ ಹೇಳ್ತಾರೆ. ಹೀಗೆ ಅವನಿಗೆ ಅನುಗ್ರಹವನ್ನು ಮಾಡಿರತಕ್ಕಂಥವನು ಅದಾದ ಮೇಲೆ ಪರಮಾತ್ಮ ಇಡೀ ಸರ್ವಶಬ್ದ ವಾಚ್ಯ ಎಂಬುದನ್ನು ನಮಗೆ ತಿಳಿಸಿಕೊಡ್ತಾರೆ. ಆಚಾರ್ಯರು ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಕೊಡ್ತಾರೆ. ಏನು ಅಂತ ಕೇಳಿದ್ರೆ ವರಂ ದದಾನಿ ಇತ್ಯುಕ್ತ ಸಮೋನಿ ಸ ಪ್ರಾಹಜನಾರ್ದನಂ ಸಮ್ಯಕ್ತಾಮೇವ ಜಾನೀಯ ಇತಿ ಮೋಕ್ಷೇ ಸುಖೋಚ್ಚತಾಂ ಅಂತ ಹೇಳಿಕೊಂಡು ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸರ್ವಶಬ್ದವಾಚ್ಯತ್ವವನ್ನು ಆಚಾರ್ಯರು ಇತರ ಪುರಾಣಗಳ ಮಾತಿನ ಮೂಲಕವಾಗಿ ತೋರಿಸಿಕೊಡ್ತಾರೆ. ಭಗವಂತ ಸರ್ವಶಬ್ದವಾಚ್ಯ ಎಂಬುದನ್ನು ಇತರ ಪುರಾಣಗಳನ್ನು ಪ್ರಮಾಣವನ್ನಾಗಿ ನೀಡಿ ತನ್ಮೂಲಕವಾಗಿ ಅದನ್ನು ಸಾಧಿಸ್ತಾರೆ. ಏನು ಅಂತ ಕೇಳಿದ್ರೆ ಸಮ್ಯಕ್ ತ್ವಾಮೇವ ಜಾನೀಯ ಇತಿ ಮೋಕ್ಷೇ ಸುಖೋಚ್ಚತಾಂ. ನಮಗೆ ಸುಖ ಆಗಬೇಕು ಅಂತಾದರೆ ಮೋಕ್ಷ ಬೇಕು. ಮೋಕ್ಷವನ್ನು ಯಾರು ಬಯಸ್ತಾನೆ, ಮೋಕ್ಷ ಒಂದು ವೇಳೆ ಸಿಕ್ಕಿತು ಅಂತಾದರೆ ಆವಾಗ ಅದು ನಮಗೆ ಅತ್ಯಂತ
ಪ್ರೀತಿಪಾತ್ರವಾಗಿರತಕ್ಕಂತಹದ್ದು ಆಗ್ತದೆ. ಅದು ಯಾರಿಂದ ಸಿಗುವಂತಹದ್ದು ಅಂತ ಕೇಳಿದ್ರೆ ಭಗವಂತನೇ ಆ ಸುಖವನ್ನ, ಅದಂದ್ರೆ ಮೋಕ್ಷವನ್ನು ನೀಡಲಿಕ್ಕೆ. ಮೋಕ್ಷಮಿಚ್ಛೆ ಜನಾರ್ದನ, ಮೋಕ್ಷ ಬೇಕು, ಅದಕ್ಕೆ ನೀವು ಬೇರೆ ಯಾರನ್ನ ಅನುಸಂಧಾನ ಮಾಡಿದ್ರು ಉಪಾಸನೆ ಮಾಡಿದ್ರು ಅದು ಸಿಗುವುದಿಲ್ಲ. ಮತ್ತೆ ಮೋಕ್ಷದ ಅಧಿಪತಿಯಾಗಿರತಕ್ಕಂಥವನು ಭಗವಂತ. ಮತ್ತೆ ವಾಯುದೇವರು ತದಾಜ್ಞೆಯ ಭಗವಂತನ ಆಜ್ಞಾನುಸಾರವಾಗಿ ಅವರು ಮೋಕ್ಷವನ್ನು ನೀಡಲಿಕ್ಕೆ ಸಾಮರ್ಥ್ಯವುಳ್ಳವರಾಗ್ತಾರೆ. ಆದರೆ ಸರ್ವನಾಮ ಅಹಮಸ್ಮೇಕೆ ಇತಿ ಜ್ಞಾನಂ ಮಮೋತ್ತಮಂ, ಸರ್ವನಾಮ ಎಲ್ಲ ನಾಮಗಳು ಕೂಡ ಅದು ನನ್ನದೇ. ಯಾವ ನಾಮಗಳು ಇರಲಿ, ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ನಾಮಗಳಿದೆಯೋ ಅದೆಲ್ಲ ನಾಮಗಳು ಕೂಡ ನನ್ನದ್ದಾಗಿರತಕ್ಕಂತಹದ್ದು. ಯಸ್ಮಾತ್ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವತ್ತು, ಸರ್ವಗುಣನಾಮಗಳು ಕೂಡ ಅದು ನನ್ನದ್ದಾಗಿರತಕ್ಕಂತಹದ್ದು. ಮತ್ತೆ ನನ್ನ ಗುಣಗಳನ್ನು, ನನ್ನ ಒಂದೊಂದು ಅಧಿಕವಾಗಿರತಕ್ಕಂತಹ ಗುಣಗಳನ್ನು ಅದು ಪ್ರತಿಪಾದನೆ ಮಾಡತಕ್ಕಂತಹದ್ದು ಅಂತ ಹೇಳ್ತಾರೆ. ಮತ್ತೆ ನಹಿ ದೋಷಾಭಿದಾಯಿನಿ ವಿಷ್ಣೋರ್ನಾಮಾನಿ ಕಾನಿಚಿತ್, ಭಗವಂತನ ನಾಮವಾಚಕವಾಗಿರತಕ್ಕಂತಹ ಶಬ್ದಗಳು ಅದರಲ್ಲಿ ಯಾವುದೂ ಕೂಡ ನಹಿ ದೋಷ ಅಭಿದಾಯಿನಿ ವರ್ತಂತೆ, ದೋಷವನ್ನು ಹೇಳತಕ್ಕಂತಹ ನಾಮಗಳು ಅಂತ ಯಾವುದಾದ್ರೂ ಉಂಟೋ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಯಾವ ನಾಮಗಳು ಕೂಡ ದೋಷವಾಚಕವಾಗಿರ್ತಕ್ಕಂಥದ್ದಿಲ್ವೇ ಇಲ್ಲ. ಎಲ್ಲ ನಾಮಗಳು ಕೂಡ ಅದು ಭಗವಂತನ ಗುಣೋತ್ಕೃಷ್ಟತ್ವವನ್ನು, ಗುಣೋತ್ಕರ್ಷವನ್ನೇ ಅದು ಪ್ರತಿಪಾದನೆ ಮಾಡತಕ್ಕಂತಹದ್ದು ಅಂತ ಹೇಳ್ತಾರೆ. ಅದೋಷತ್ವಾನ್ ಮಹಾವಿಷ್ಣು ಸಾಮಾನ್ಯ ವಚಾಂಸಪಿ, ಭಗವಂತನಲ್ಲಿ ಏನು ದೋಷಗಳು ಇಲ್ಲ. ಅದೋಷವತ್ವಾತ್ ಮಹಾವಿಷ್ಣು ನ ಸಾಮಾನ್ಯ ವಚಾಂಸಪಿ, ಭಗವಂತನ ಸಾಮಾನ್ಯವಾಚಕವಾಗಿರ್ತಕ್ಕಂತಹ ಶಬ್ದಗಳು ಕೂಡ ಅದು ಭಗವಂತನ ಉತ್ಕೃಷ್ಟವಾಗಿರ್ತಕ್ಕಂತಹ ಗುಣವನ್ನು ಹೇಳತಕ್ಕಂತಹದ್ದು ಅಂತ ಹೇಳ್ತಾರೆ. ಹೀಗೆ ಸರ್ವೋತ್ತಮ ಗುಣಾತ್ಮತ್ವಾದ ಭಗವಂತನ ಎಲ್ಲ ಶಬ್ದಗಳು ನಾಮಗಳು ಕೂಡ ಅದು ಭಗವಂತನ ಉತ್ಕರ್ಷವಾಗಿರತಕ್ಕಂತಹ, ಸಾಮಾನ್ಯವಾಗಿರತಕ್ಕಂತಹ ಗುಣಗಳಲ್ಲ, ಅದು ಉತ್ಕರ್ಷವಾಗಿರತಕ್ಕಂತಹ ಗುಣಗಳನ್ನು ಅದು ಪ್ರತಿಪಾದನೆ ಮಾಡತಕ್ಕಂತಹದ್ದು ಎಂಬುದಾಗಿ ಹೀಗೆ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಇನ್ನು ಭಗವಂತನ ಒಂದೊಂದು ನಾಮಗಳನ್ನು ಹೇಗೆ ನಾವು ಸಮನ್ವಯ ಮಾಡುವುದು, ನಮಗೆ ಸಮನ್ವಯ ಮಾಡಲಿಕ್ಕೆ ಗೊತ್ತಿಲ್ಲ. ಭಗವಂತನಲ್ಲಿ ಅಹಂ ಅಂತ ಶಬ್ದ ಇದೆ, ಅಹಂ ಶಬ್ದವನ್ನು ನೀವು ಹೇಗೆ ಸಮನ್ವಯ ಮಾಡ್ತೀರಿ? ಅಥವಾ ಇನ್ನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಶಬ್ದಗಳಿದೆ, ಅದನ್ನು ಹೇಗೆ ನೀವು ಸಮನ್ವಯ ಮಾಡ್ತೀರಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಪ್ರಮಾಣವನ್ನು ಕೊಟ್ಟು ಸಮನ್ವಯ ಮಾಡ್ತಾರೆ. ಭಗವಂತನ ಒಂದೊಂದು ನಾಮಗಳು ಕೂಡ ಅದು ಸಾರ್ಥಕ, ಅರ್ಥಸಹಿತವಾಗಿಯೇ ಅವನಿಗೆ ಹೇಳಲಿಕ್ಕೆ ಬರ್ತದೆ. ಕೇವಲ ಅದೊಂದು ಹೆಸರು ಮಾತ್ರ, ಏನೋ ಒಂದು ಕರೀಲಿಕ್ಕೋಸ್ಕರವಾಗಿ ಹೆಸರಿದೆ, ಆ ರೀತಿಯಾಗಿ ಭಗವಂತನನ್ನು ನಾವು ಕರೆಯುವಂತಹದ್ದು ಅಲ್ವೇ ಅಲ್ಲ. ಭಗವಂತನ ಒಂದೊಂದು ನಾಮಗಳು ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂತಹ ಗುಣವನ್ನು ಪ್ರತಿಪಾದನೆ ಮಾಡುವಂತಹದ್ದೇ. ಅದನ್ನು ಪ್ರಮಾಣವಾಗಿ, ಪ್ರಮಾಣ ಪುರಸ್ಸರವಾಗಿ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ, ಅಧಿಕ ಜ್ಞಾನ ಲಬ್ಧ್ಯರ್ಥಂ ಮೋಕ್ಷೇಧಿಕ ಸುಖಾಪ್ತಯೇ ಜಾನೀಯಾಂ ತ್ವಾಂ ಇತಿ ಪ್ರಾಹ ತಸ್ಮಾ ಆಹಸ ಕೇಶವಃ. ಭಗವಂತನ ಜ್ಞಾನದಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಮೋಕ್ಷ ಸಿಗ್ತದೆ. ಆದರೆ ಇನ್ನೂ ಅಧಿಕ ಜ್ಞಾನ ಏಕೆ ನಾವು ಪಡ್ಕೊಳ್ತೇವೆ? ಭಗವಂತನನ್ನು ಸಾಮಾನ್ಯವಾಗಿ ತಿಳ್ಕೊಂಡಿದ್ದೇನೆ, ಮತ್ತೆ ಪುನಃ ವಿಶೇಷವಾಗಿ ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ಅಧಿಕ ಜ್ಞಾನ ಎಂಬುದು ಮೋಕ್ಷದಲ್ಲಿ ಅತಿಶಯವಾಗಿರತಕ್ಕಂತಹ ಸುಖಕ್ಕೆ ಕಾರಣ. ಭಗವಂತನನ್ನು ಸಾಮಾನ್ಯವಾಗಿ ತಿಳ್ಕೊಳ್ಳುವುದು ಒಂದು ಲೆಕ್ಕ, ಆಮೇಲೆ ಅಧಿಕವಾಗಿರತಕ್ಕಂತಹದ್ದು ಅಧಿಕ ಜ್ಞಾನ ಯಾವುದಕ್ಕೆ ಕಾರಣ, ಯಾವುದಕ್ಕೆ ಪೂರಕ ಅಂತ ಕೇಳಿದ್ರೆ, ಅಧಿಕ ಜ್ಞಾನ ಎಂಬುದು ಅದು ಆನಂದಾತಿಶಯಕ್ಕೆ ಪೂರಕ. ಭಗವಂತನನ್ನು ಅಧಿಕಾಧಿಕವಾಗಿ ತಿಳ್ಕೊಂಡದ್ರಿಂದಾಗಿ ಭಗವಂತನಲ್ಲಿ ಮೋಕ್ಷದಲ್ಲಿ ನಮಗೆ ಆನಂದಾತಿಶಯ ಎಂಬುದು ಸಿಗ್ತದೆ. ಆನಂದ ಒಂದೇ ಲೆಕ್ಕ,
ಆದರೆ ಅಧಿಕ ಆನಂದ ಒಂದು ಸಣ್ಣ ಯಾವುದೋ ಒಂದು ಸಿಹಿಯಾಗಿರ್ತಕ್ಕಂತಹ ಪದಾರ್ಥವನ್ನು ತಿಂದ. ಸಿಹಿಯಾಗಿರ್ತಕ್ಕಂತಹ ಪದಾರ್ಥವನ್ನು ಸ್ವಲ್ಪ ತಿಂದಾಗ ಏನಾಯಿತು ಅಂತ ಕೇಳಿದ್ರೆ ಆನಂದ ಆಯಿತು. ಇನ್ನೂ ಸ್ವಲ್ಪ ಅಧಿಕವಾಗಿ ಕೊಟ್ಟಾಗ ಯಾವುದೋ ಒಂದು ಮಗುವಿಗೆ ಸ್ವಲ್ಪ ಸಿಹಿಯಾಗಿರ್ತಕ್ಕಂತಹ ಪದಾರ್ಥ ಸಿಕ್ಕಿತು, ಅದು ತಿಂದಿತು. ತಿಂದಾದ ಮೇಲೆ ಅದಕ್ಕೆ ಸ್ವಲ್ಪ ಆನಂದ ಆಯಿತು. ಇನ್ನೂ ಸ್ವಲ್ಪ ಅಧಿಕವಾಗಿರತಕ್ಕಂತಹ ದೊಡ್ಡದ್ದಾಗಿರ್ತಕ್ಕಂತಹ ಸಿಹಿ ಪದಾರ್ಥವನ್ನು ನೀಡಿದರು. ಆವಾಗ ಏನಾಯಿತು ಅಂತ ಕೇಳಿದ್ರೆ ಆನಂದ ಮತ್ತೂ ಜಾಸ್ತಿ ಆಯಿತು. ನನಗೆ ಸಣ್ಣ ಒಂದು ಸಿಹಿ ಪದಾರ್ಥವನ್ನು ಕೊಟ್ಟಿದ್ರು, ಇನ್ನೂ ಅಧಿಕವಾಗಿರತಕ್ಕಂತಹ ಒಂದು ಸಿಹಿ ಪದಾರ್ಥವನ್ನು ನೀಡಿದ್ರಲ್ವ, ಆವಾಗ ಏನಾಯಿತು, ಮಗುವಿಗೆ ಆನಂದ ಅತಿಯಾಯಿತು, ಆನಂದ ಮತ್ತಷ್ಟು ಜಾಸ್ತಿ ಆಯಿತು. ಹೀಗೆಯೇ ಭಗವಂತನ ಗುಣವನ್ನ ಚಿಂತನೆ ಮಾಡಿ ಸಾಮಾನ್ಯ ಗುಣವನ್ನು ಚಿಂತನೆ ಮಾಡಿದ. ಸಾಮಾನ್ಯ ಗುಣವನ್ನು ಚಿಂತನೆ ಮಾಡಿದ ಮೇಲೆ ಅದೇ ಇನ್ನೂ ಅದರಲ್ಲಿ ಮತ್ತಷ್ಟು ತಾನು ಏನು ಮಾಡಿದ ಅಂತ ಕೇಳಿದ್ರೆ ಕೃಷಿಯನ್ನು ಮಾಡಿದ. ಆವಾಗ ಏನಾಯಿತು ಅಂತ ಕೇಳಿದ್ರೆ ಅವನಿಗೆ ಆನಂದಾತಿಶಯ. ಮೋಕ್ಷದಲ್ಲಿ ಭಗವಂತನ ಅಷ್ಟು ಆನಂದದ ಗುಣಗಳ ಚಿಂತನೆಯನ್ನು ಮಾಡಿದ್ರಿಂದಾಗಿ ಅವನಿಗೆ ಸುಖದಲ್ಲಿ ಮೋಕ್ಷದಲ್ಲಿ ಅಧಿಕವಾಗಿರತಕ್ಕಂತಹ ಸುಖ ಅವನಿಗೆ ಆಯಿತು ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನ ಜಾನೀಯಾಂ ತ್ವಾಮಿತಿ ಪ್ರಾಹ ತಸ್ಮಾ ಆಹತ ಕೇಶವ ಇಂದ್ರಾವಿಷ್ಟ ಪ್ರಾಣನಾಮ ತಾನ್ಯಾಶ್ಚಾವಿದ ಪ್ರಭು. ಭಗವಂತ ಇಂದ್ರನಲ್ಲಿ ಆವಿಷ್ಟನಾಗಿದ್ದಾನೆ. ಇಂದ್ರನಲ್ಲಿ ಆವಿಷ್ಟನಾಗಿರ್ತಕ್ಕಂಥ ಅವನಿಗೆ ಕೇಶವ, ಅವನಿಗೆ ಪ್ರಾಣ ಅಂತ ಹೆಸರು. ಅದಾದ ಮೇಲೆ ಭಗವಂತನಿಗೆ ಪ್ರಾಣ ಎಂಬ ಹೆಸರು ಅದು ಸಮನ್ವಯವಾಗ್ತದೆ. ಯಾಕೆ ಅಂತ ಕೇಳಿದ್ರೆ ಪ್ರಕೃಷ್ಟ ಆನಂದರೂಪತ್ವಾತ ಪ್ರಾಣ. ಭಗವಂತ ಪ್ರಾಣ ಯಾಕೆ? ಪ್ರಕೃಷ್ಟ ಆನಂದ ಯಸ್ಯ, ಯಾರಿಗೆ ಅಧಿಕವಾಗಿರತಕ್ಕಂತಹ ಆನಂದ ಇದೆಯೋ ಅವನು. ಯಾರಿಗೆ ಅಧಿಕವಾಗಿರತಕ್ಕಂಥ ಆನಂದ ಇರುವುದು? ಪ್ರಾಣನಿಗಿಲ್ಲ. ಪ್ರಾಣನಿಗೆ ಅಧಿಕವಾಗಿರತಕ್ಕಂಥ ಆನಂದ ಯಾಕೆ? ಭಗವಂತನಷ್ಟು ಅಧಿಕವಾಗಿರತಕ್ಕಂಥ ಆನಂದ ಇಲ್ಲ. ಭಗವಂತನಿಗೆ ಮಾತ್ರ ಅಧಿಕವಾಗಿರತಕ್ಕಂಥ ಆನಂದ. ಇತರ ರಾಹಿತ್ಯವಾಗಿರತಕ್ಕಂಥ ಇತರ ದೇವತಾ ವ್ಯವಸ್ಥೆಗಿಂತ ಅಧಿಕವಾಗಿರತಕ್ಕಂಥ ಯಾರಿಗೂ ಕೂಡ ಭಗವಂತನಷ್ಟು ಆನಂದ ಯಾರಿಗೂ ಇಲ್ಲ. ಭಗವಂತನಿಗೆ ಮಾತ್ರ ಅಧಿಕವಾಗಿರತಕ್ಕಂಥ ಆನಂದ ಎಂಬುದಾಗಿ ಹೇಳ್ತಾರೆ. ಪ್ರಕೃಷ್ಟ ಆನಂದರೂಪತ್ವ ಪ್ರಾಣ. ಭಗವಂತನನ್ನ ಪ್ರಾಣ ಅಂತ ಕರೀತಾರೆ. ಪ್ರಾಣ ಇತ್ಯಭಿಧೀಯತೆ. ಮತ್ತೆ ಭಗವಂತನನ್ನ ಅಹಂ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಅಹೇಯತ್ವಾತ್ ಅಹಂ ನಾಮ ಅಸ್ಮಿ ಅಹಮಸ್ಮಿ ಸನಾನ್ ಮನುತೇರಪಿ. ನನ್ನನ್ನ ಅಹಂ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಅಹೇಯತ್ವಾತ್, ನನ್ನನ್ನು ಬಿಟ್ಟು ಯಾರೂ ಕೂಡ ಇರಲಿಕ್ಕಾಗೋದೇ ಇಲ್ಲ. ಭಗವಂತನನ್ನು ಬಿಟ್ಟು ಯಾರಿಗಾದರೂ ಒಂದು ಅಸ್ತಿತ್ವ ಉಂಟಾ? ಇಲ್ಲವೇ ಇಲ್ಲ. ಯಾರಿಗೂ ಯಾವ ಕಾಲಕ್ಕೂ ಕೂಡ ಭಗವಂತನನ್ನು ಬಿಟ್ಟು ನಾನಿರ್ತೇನೆ ಸಾಧ್ಯವೇ ಇಲ್ಲ. ಮತ್ತೆ ತೋ ವೇತ್ತಿ ತ್ವಂ ಸಹ ಪೂರ್ಣತ್ವ ಸರ್ವನಾಮಕ. ಭಗವಂತ ಎಲ್ಲವನ್ನು ತಿಳ್ಕೊಂಡಿದ್ದಾನೆ ಸರ್ವತ್ರ. ಭಗವಂತ ಸರ್ವಜ್ಞ. ಭಗವಂತ ಎಲ್ಲರ ಪಾಪಗಳನ್ನು ನಿರಸನೆ ಮಾಡ್ತಾನೆ. ಭಗವಂತ ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ಅದರಿಂದಾಗಿ ಭಗವಂತ ಅಸ್ಮಿ. ಭಗವಂತ ಅಹಂ ನಾಮ ಅಸ್ಮಿ. ಭಗವಂತ ಅಸ್ಮಿ ಅಂತ ಅನಿಸಿಕೊಂಡಿದ್ದಾನೆ. ಯಾಕೆ ಅಸ್ಮಿ ಅಂತ ಕೇಳಿದ್ರೆ ಭಗವಂತ ಎಲ್ಲರ ಪಾಪಗಳನ್ನು ನಿರಸನೆ ಮಾಡಿ ಎಲ್ಲ ಪದಾರ್ಥಗಳಲ್ಲಿ ತಾನಿದ್ದಾನೆ ಅಲ್ವಾ. ಆದ್ರಿಂದಾಗಿ ಭಗವಂತನನ್ನ ಅಸ್ಮಿ ಅಂತ ಕರೀತಾರೆ. ಮತ್ತೆ ಅಷ್ಟು ಮಾತ್ರವಲ್ಲದೆ ಭಗವಂತ ತಥೋ ವೇತ್ತಿ ತತ್ವಂ ಪೂರ್ಣತ್ವ ಸರ್ವನಾಮಕ. ಭಗವಂತ ಪೂರ್ಣ ಸರ್ವನಾಮದಿಂದಾಗಿ ವಾಚ್ಯ. ಅದಾದ ಮೇಲೆ ಹೇಳ್ತಾನೆ ಸರ್ವಾಣಿ ಬಹುರೂಪತ್ವ ಸರ್ವರೂಪೇಶು ಮೂರ್ತಿತ. ಭಗವಂತ ಸರ್ವಾಣಿ ಸರ್ವರೂಪತ್ವ. ಭಗವಂತನ ಎಲ್ಲ ರೂಪಗಳು ಕೂಡ ಅದು ಪೂರ್ಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತ ಪೂರ್ಣ ಪೂರ್ಣ ಪೂರ್ಣ. ಎಲ್ಲಿಂದ ನೋಡಿದ್ರೂ ಕೂಡ ಭಗವಂತ ಪೂರ್ಣ. ಅದರಿಂದಾಗಿ
ಭಗವಂತನನ್ನ ಪೂರ್ಣ ಅಂತ ಕರೆದ್ರು. ಮತ್ತೆ ಪ್ರಭೂತತ್ವಾತ್ ಭೂತನಾಮ, ಭಗವಂತ ಪ್ರಭೂತ, ಭಗವಂತನನ್ನ ಪ್ರಭೂತ ಅಂತ ಕರೆದ್ರು. ಯಾಕೆ ಅಂತ ಕೇಳಿದ್ರೆ ಭಗವಂತ ಸರ್ವಾಣಿ ಬಹುರೂಪದಲ್ಲಿ ಅವನನ್ನ ಬಹುರೂಪಿಯಾದ್ರಿಂದಾಗಿ ಅವನನ್ನ ಸರ್ವಾಣಿ, ಇಲ್ಲಾಂದ್ರೆ ಸರ್ವ ಅಂತಂದು ಏಕವಚನವನ್ನ ಪ್ರಯೋಗ ಮಾಡಬಹುದಿತ್ತು. ಆದರೆ ಸರ್ವಾಣಿ ಬಹುರೂಪತ್ವ, ಅವನ ಎಲ್ಲ ರೂಪಗಳು ಬಹುರೂಪ ಬಹುಗುಣ ಬಹುದೇಶ ಬಹುಕಾಲದಲ್ಲಿ ತಾನಿದ್ದಾನೆ ಅಂತ ಎಂಬುದನ್ನು ತೋರಿಸಿಕೊಡ್ತಾರೆ. ಇನ್ನು ಭಗವಂತ ಆ ಎಲ್ಲ ಭೂತಗಳಲ್ಲಿ ಪಂಚಭೂತಗಳಲ್ಲಿ ಎಲ್ಲ ಕಡೆಗಳಲ್ಲೂ ತಾನು ಸ್ವತಂತ್ರನಾಗಿ ಅಲ್ಲಿದ್ದಾನೆ. ಅದರಿಂದಾಗಿ ಅವನನ್ನ ಭೂತಾನಿ ಎಂಬುದಾಗಿ ಅವನನ್ನು ಕರೀತಾರೆ. ಸರ್ವರೂಪ ಪ್ರಭೂತನಃ ಬಹುರೂಪ ಸ್ವಭೂತಾನಿ. ಎಷ್ಟು ಸದಾತನ ಭಗವಂತ, ಸದಾತನ ಸನಾತನ ಸದಾತನ ಭಗವಂತ ಎಲ್ಲ ಕಾಲದಲ್ಲೂ ಇದ್ದಾನೆ. ಎಲ್ಲ ಸದಾತನ ಸನಾತನ ಸದಾತನ ಭಗವಂತ ಸನಾತನವಾಗಿ ಸದಾತನವಾಗಿ ತಾನಿದ್ದಾನೆ ಎಂಬುದನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಸರ್ವೈಶ್ವರ್ಯ ರೂಪತ್ವಾತ್ ಏಷಃ ಇತ್ಯಭಿಧೀಯತೆ. ಭಗವಂತ ಸರ್ವೈಶ್ವರ್ಯ ಸ್ವರೂಪ, ಭಗವಂತನ ಎಲ್ಲ ರೂಪಗಳು ಅದು ಹತ್ತಿರದಲ್ಲಿರ್ತಕ್ಕಂತಹ ಕಣ್ಣಿಗೆ ಕಾಣತಕ್ಕಂತಹ ರೂಪಗಳು. ಅವನನ್ನ ಏಷಃ ಅಂತ ಸಂಬೋಧನೆ ಮಾಡಿದ್ರಿಂದಾಗಿ ಏನು ಗೊತ್ತಾಗ್ತದೆ ಅಂತ ಕೇಳಿದ್ರೆ ಅವನ ಎಲ್ಲ ರೂಪಗಳು ಹತ್ತಿರದಲ್ಲಿರ್ತಕ್ಕಂತಹ ರೂಪ ಎಂಬುದಾಗಿ ತೋರಿಸಿಕೊಡ್ತದೆ. ಆದ್ದರಿಂದಾಗಿ ಅವನನ್ನ ಏಷಃ ಅಂತ ಹೇಳಿಕೊಂಡು ಸೂರ್ಯಾಂತರ್ಗತವಾಗಿರ್ತಕ್ಕಂತಹ ರೂಪ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವನನ್ನ ಈ ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ರೂಪ ಎಂಬುದಾಗಿಯೂ ಕೂಡ ಅದನ್ನ ಕರೀತಾರೆ. ಸಯೇವ ಸೂರ್ಯಸಂಸ್ಥನ್ ಲೋಕಸ್ತಪತಿ ಕೇಶವ. ಭಗವಂತ ಆ ಲೋಕವನ್ನ, ಇಡೀ ಲೋಕವನ್ನ ತಪತಿ, ಶಾಖವನ್ನು ನೀಡ್ತಾನೆ ಮತ್ತೆ ಬೆಳಗ್ತಾನೆ. ಇಲ್ಲಿಂದ ಅಂತ ಕೇಳಿದ್ರೆ ಸೂರ್ಯಾಂತರ್ಗತನಾಗಿ ಭಗವಂತ ಇರ್ತಾನೆ ಎಂಬುದಾಗಿ ಹೀಗೆ ಆ ಪ್ರಮಾಣವನ್ನ ಕೊಡ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ ಎಲ್ಲ ರೂಪಗಳು ಅಂತ ಹೇಳಿಕೊಂಡು ಎಲ್ಲೆಲ್ಲಿರ್ತಕ್ಕಂತಹ ಎಲ್ಲ ರೂಪಗಳು ಸೂರ್ಯಾಂತರ್ಗತನಾಗಿ ಭೂತಗಳಲ್ಲಿ, ಅದೇ ರೀತಿಯಾಗಿ ಬೇರೆ ಬೇರೆ ಪ್ರಾಣದಲ್ಲಿ ತನ್ನಿರತಕ್ಕಂತಹ ರೂಪ ಅಂತ ಹೇಳಿಕೊಂಡು ಹೇಳಿದ್ರು. ಆದರೆ ಆ ರೂಪಗಳನ್ನು ಏತೇನ ರೂಪೇಣ ಸರ್ವಾದಿಶಃ ಅವಿಷ್ಟಾಸ್ಮಿ ಅಂತ ಏನು ಉಪನಿಷತ್ತು ನಮಗೆ ಹೇಳಿದೆ, ಅದರಲ್ಲಿ ಏನು ಭಗವಂತನ ಅವಿಷ್ಟವಾಗಿರತಕ್ಕಂಥ ರೂಪ ಎಲ್ಲ ದಿಕ್ಕುಗಳಲ್ಲಿ ತಾನು ವ್ಯಾಪಿಸಿಕೊಂಡಿದ್ದೇನೆ ಅಂತ ಹೇಳಿದ್ರಲ್ವ. ಆದರೆ ಆ ಎಲ್ಲ ದಿಕ್ಕುಗಳಲ್ಲಿ ವ್ಯಾಪಿಸಿರತಕ್ಕಂಥ ರೂಪ ಅಂತ ಏನು ಉಂಟಲ್ವ, ಅದು ತಾನೇ ಇಂದ್ರನಲ್ಲಿರತಕ್ಕಂಥ ವಿಷ್ಣುರೂಪ, ದಿಕ್ಕುಗಳಲ್ಲಿರತಕ್ಕಂಥ ರೂಪ, ಅದೇ ರೀತಿಯಾಗಿ ಬೇರೆ ಎಲ್ಲ ಕಡೆಗಳಲ್ಲಿರತಕ್ಕಂಥ ರೂಪಗಳು ಕೂಡ ಅದು ತನ್ನದೇ ತಾನೇ ಎಂಬುದನ್ನು ತೋರಿಸಿಕೊಡ್ತಾರೆ. ಹೀಗೆ ಆ ಇಂದ್ರನಲ್ಲಿರತಕ್ಕಂಥ ವಿಷ್ಟವಾಗಿರ್ತಕ್ಕಂಥ ರೂಪ ಅಷ್ಟು ಮಾತ್ರವಲ್ಲದೆ ಸೂರ್ಯಾಂತರ್ಗತನಾಗಿ ಸೂರ್ಯನಲ್ಲಿ ಆವಿಷ್ಟವಾಗಿರ್ತಕ್ಕಂಥ ರೂಪ, ಎಲ್ಲ ರೂಪಗಳು ಕೂಡ ತನ್ನದೇ ಎಂಬುದಾಗಿ ತೋರಿಸಿಕೊಡ್ತಾರೆ. ಇದರಲ್ಲಿ ಏನೂ ಕೂಡ ಅಂದರೆ ತಾನು ಆ ಒಳಗಿರತಕ್ಕಂತಹ ರೂಪ, ಅದೇ ರೀತಿಯಾಗಿ ಈ ರೂಪಗಳಲ್ಲಿ ಬೇರೆ ಯಾವುದೋ ಒಂದು ರೂಪ ಅಂತ ಹೇಳಿಕೊಂಡು ಆ ರೀತಿಯಾಗಿರ್ತಕ್ಕಂಥ ಸಂಶಯಕ್ಕೆ ಯಾವ ಅವಕಾಶವೂ ಇಲ್ಲ. ಭಗವಂತನೇ ಇಂದ್ರನಲ್ಲಿ, ಅದೇ ರೀತಿಯಾಗಿ ಸೂರ್ಯನಲ್ಲಿ, ಅದೇ ರೀತಿಯಾಗಿ ಬೇರೆ ಬೇರೆ ಅಧಿಕರಣಗಳಲ್ಲಿ ತಾನಿದ್ದುಕೊಂಡು ಎಲ್ಲ ಕಾರ್ಯವನ್ನು ಮಾಡತಕ್ಕಂಥವನು ಎಂಬುದಾಗಿ ಅದಕ್ಕೆ ಪ್ರಮಾಣವನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದಿನ ಒಂದು ಪ್ರಮಾಣವನ್ನು ಉಪನಿಷತ್ತಿನಲ್ಲಿ ಇರತಕ್ಕಂತಹ ಯಂ ಇಂದ್ರಂ ಯಮಾಹೋ ಯರುಣಂ ಯಮಾಹೋ ವರುಣಂ ಯಮಾಹೋ ಯಂ ಮಿತ್ರಮಾಹೋ ಅರ್ಯಮಂ ಸತ್ಯಮಾಹೋ ಮತ್ತೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣು ಪರಮಂ ಉದಾಹರಂತಿ ಇತ್ಯಾದಿ ಏನು ಪ್ರಮಾಣಗಳಿದೆ, ಎಲ್ಲ ಪ್ರಮಾಣಗಳು ಕೂಡ ಅದು ಭಗವಂತನದ್ದೇ ಹೊರತು ಅರ್ಯಮ
ಸತ್ಯ, ಇದೆಲ್ಲವೂ ಕೂಡ ಇಂದ್ರನನ್ನ ಹೇಳ್ತಾ ಇರತಕ್ಕಂತಹದ್ದು ಅಂತೆಂಬುದಾಗಿ ಯಾವ ಕಾಲಕ್ಕೂ ಕೂಡ ಸಂಶಯವನ್ನು ಪಡಬಾರದು. ಇದೆಲ್ಲ ನಾಮಗಳು ಕೂಡ ಅದು ಭಗವಂತನನ್ನೇ ತಿಳಿಸಿಕೊಡತಕ್ಕಂತಹದ್ದು ಎಂಬುದಾಗಿ ಸಾರ್ವಕ ಯೋ ದೇವಾನಾಂ ನಾಮದ ಏಕೈವ, ಎಲ್ಲ ನಾಮಗಳನ್ನು ಧರಿಸಿರತಕ್ಕಂಥವನು ತಾನೇ ಎಂಬುದನ್ನ ಇಲ್ಲಿ ಪ್ರಮಾಣ ಪೂರ್ವಕವಾಗಿ ಅದನ್ನ ಸಮನ್ವಯವನ್ನ ಮಾಡ್ತಾರೆ. ಹೀಗೆ ಏಕೋ ನಾರಾಯಣೋಸ್ತಿ ನ ದೇವ ನ ಬ್ರಹ್ಮ ನ ಶಂಕರ ಅಂತ ಹೇಳಿಕೊಂಡು ಈ ನಾರಾಯಣಾದಿ ನಾಮ ಏನು ಹೆಸರುಗಳನ್ನ ಹೇಳಿದ್ದಾರೆ. ಎಲ್ಲ ನಾಮಗಳು ಕೂಡ ಭಗವಂತನದ್ದೇ ಎಂಬುದನ್ನ ಸಮನ್ವಯ ಮಾಡ್ತಾರೆ. ಅದಕ್ಕೆ ಆ ಪ್ರಮಾಣವನ್ನು ಕೂಡ ತೋರಿಸಿಕೊಡ್ತಾರೆ. ಎಲ್ಲಿ ಅಂತ ಕೇಳಿದ್ರೆ ಉಪನಿಷತ್ತಿನದ್ದೇ ಬರತಕ್ಕಂತಹ ಏನಾವೃತಂ ಕಂಚದಿವಂ ಮಹೀಂಚ ಏನಾದಿತ್ಯಸ್ತವದ ತೇಜಸಾ ಪ್ರಾಜದಾತ ಯಮಂತಸ್ತಮುದ್ರೇ ಕವಯೋವಯಂತಿ ಯದಕ್ಷರೇ ಪರಮೇ ಪ್ರಜಾ ತದೇವ ಋತಂ ತದು ಸತ್ಯಮಾಹೋ ತದೇವ ಬ್ರಹ್ಮ ಪರಮಂ ಕವೀನಾ. ಹೀಗೆ ಆ ಭಗವಂತನ ಏನಾವೃತಂ ಕಂಚ ದಿವಂ ಮಹೀಂಚ, ಈ ಆಕಾಶ ಮತ್ತೆ ಭೂಮಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡಿರತಕ್ಕಂತಹ ಒಂದು ರೂಪ, ಮತ್ತೆ ಹೊಳೆಯತಕ್ಕಂತಹ ರೂಪ, ತೇಜಸ ಭ್ರಾಜಸಾಚ ಅಂತ ಹೇಳಿಕೊಂಡು ಆ ಹೊಳೆಯತಕ್ಕಂತಹ ರೂಪವನ್ನ ಹೇಳ್ತಕ್ಕಂಥ ಯಮಂತಸ್ಸಮುದ್ರೇ ಕವಯೋವಂತಿ, ಅಂತಃಸಮುದ್ರ ಸಮುದ್ರದಲ್ಲಿರ್ತಕ್ಕಂತಹ ರೂಪ, ಕ್ಷೀರ ಸಮುದ್ರದಲ್ಲಿರ್ತಕ್ಕಂತಹ ಕ್ಷೀರ ಸಮುದ್ರ ಶಾಹಿಯಾಗಿರ್ತಕ್ಕಂತಹ ರೂಪ, ಹೀಗೆ ಎಲ್ಲ ದಿಕ್ಕುಗಳಲ್ಲಿರ್ತಕ್ಕಂತಹ ರೂಪವನ್ನ ಹೇಳ್ತಾರೆ. ಅದು ತದೇವ ಬ್ರಹ್ಮ ಪರಮಂ ಕವೀನ ತದೇವ ಋತಂ ತದು ಸತ್ಯಮಾಹು, ಆ ರೂಪವನ್ನೇ ಸತ್ಯ ಅಂತ ಕರೆದದ್ದು, ಅದನ್ನೇ ಎಲ್ಲ ಕವಿಗಳು ಜ್ಞಾನಿಗಳು ಕೂಡ ಉಪಾಸನೆ ಮಾಡತಕ್ಕಂತಹದ್ದು ಎಂಬುದಾಗಿ ಆ ಪ್ರಮಾಣವನ್ನ ಹೇಳ್ತಾರೆ. ಅದಾದ ಮೇಲೆ ನ ವಿಷ್ಣೋ ಸದೃಶಂ ನನ್ನ ಆಸ್ತಿಯೇವ, ಅವನಿಗೆ ಸದೃಶವಾಗಿರತಕ್ಕಂಥ ಇನ್ನೊಂದು ದೇವತೆ ಇಲ್ಲ, ಅವನನ್ನ ಮೀರಿರತಕ್ಕಂಥ ಇನ್ನೊಂದು ರೂಪ ಇನ್ನೊಂದು ದೇವತೆ ಅದೂ ಇಲ್ಲ ಎಂಬುದಾಗಿ ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ಹೀಗೆ ಇನ್ನೂ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನ ಹೇಳ್ತಾರೆ. ಪರೋಮಾತ್ರಾಯ ತನ್ಮಾವೃದಾನ ನತೇವ ಹಿತ್ವಂ ಅನ್ವಷ್ಣುವಂತಿ ನತೇ ವಿಷ್ಣೋ ಜಾಯಮಾನೋ ಜಾತೋ ದೇವಾಮಹಿಂನ ಪರಮಂತಾ ಮಾಪ. ಹೀಗೆ ನಕಿರಿಂದ್ರೋದ್ಯಾಯಾಮ್ ಅಸ್ತಿ ವೃತ್ರಹನ್, ಇದೆಲ್ಲ ಪ್ರಮಾಣಗಳು ಕೂಡ ಭಗವಂತನ ಸರ್ವೋತ್ತಮತ್ವಕ್ಕೆ, ಇತರ ದೇವತಾ ಪರ ಭಗವಂತ ಇತರ ದೇವತೆಗಳಿಗಿಂತಲೂ ಕೂಡ ತಾನು ಉತ್ತಮ ಎಂಬುದಕ್ಕೆ ಎಲ್ಲ ಪ್ರಮಾಣವನ್ನ ಪರೋಮಾತ್ರಾಯಾತನುವಾವೃದಾನ, ನಿನ್ನನ್ನ ಮೀರಿರ್ತಕ್ಕಂತಹ ನಿನ್ನ ಸೂರ್ಯ, ನಿನ್ನ ಬೆಳಗುವಿಕೆ ಅದೇ ಇಡೀ ಜಗತ್ತನ್ನ ಬೆಳಗತಕ್ಕಂತಹದ್ದು. ಮತ್ತೆ ನತೇ ಮಹಿತ್ವಂ ಅನ್ನುವಷ್ಟುವಂತೆ, ನಿನ್ನ ಮಹಿಮೆಯನ್ನ ತಿಳಿದಿರತಕ್ಕಂತಹ ಇನ್ನೊಬ್ಬನು ಯಾರೂ ಇಲ್ಲ. ನತೇ ಮಹಿತ್ವಂ ಅನ್ನುವಷ್ಟುವಂತಿ, ಅಷ್ಟು ಮಾತ್ರವಲ್ಲದೆ ನತೇ ವಿಷ್ಣು ಜಾಯಮಾನೋ ನ ಜಾತಃ, ನಿನ್ನ ಮಹಿಮೆಯನ್ನು ತಿಳಿದಿರತಕ್ಕಂತಹ ಇನ್ನೊಬ್ಬ ವ್ಯಕ್ತಿ ಹುಟ್ಟಿರತಕ್ಕಂಥವನು ಇಲ್ಲವೇ ಇಲ್ಲ. ಅಂತಹ ವ್ಯಕ್ತಿ ಯಾರೂ ಕೂಡ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಹುಟ್ಟಿಲ್ಲ. ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಾಮಹಿಂನ ಪರಮಂತಮಾಪ, ನಿನ್ನ ಮಹಿಮೆಯ ಸಾರವನ್ನ ತಿಳಿದಿರತಕ್ಕಂತಹ ಇನ್ನೊಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ ಎಂಬುದಾಗಿ ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ನಕೇರಿಂದ್ರ ದತ್ತರ, ಇಂದ್ರ ನಿನಗಿಂತ ಉತ್ತಮ ಅವನೂ ಅಲ್ಲ, ನಿನಗಿಂತ ನಜ್ಯಾಯ ನಿನ್ನನ್ನು ಮೀರಿರ್ತಕ್ಕಂಥ ಇನ್ನೊಬ್ಬನು ಅದೂ ಇಲ್ಲ. ಹೀಗೆ ನಿನಗೆ ಸಮಾನವಾಗಿರ್ತಕ್ಕಂಥವನು ಇಲ್ಲ, ನಿನಗೆ ಉತ್ತಮನಾಗಿರ್ತಕ್ಕಂಥವನು ಇನ್ನೊಬ್ಬನಿಲ್ಲ ಎಂಬುದಾಗಿ ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಯ್ಯ ಪರಾಯಣಂ. ಇದು ಮಹತ್ತೇಜ, ನಿನ್ನ ತೇಜಸ್ಸೇ ಮಹತ್ತು, ಮತ್ತೆ ಮಹತ್ತಪ ನಿನ್ನ ತಪಸ್ಸು ಅದೇ ಮಹತ್ತು, ಮತ್ತೆ ನಿನ್ನ ಮಹದ್ಬ್ರಹ್ಮ ಅಂತ ಕರೆದದ್ದು, ಪರಬ್ರಹ್ಮ ಅಂತ ಕರೆದದ್ದು ಯಾರನ್ನ ಅಂತ ಕೇಳಿದ್ರೆ ಅದು ನಿನ್ನನ್ನೇ. ಮತ್ತೆ ನಿನಗಿಂತಲೂ ಪರಮಮ್ಯ ಪರಾಯಣಂ,
ಪರಾಯಣ ಶ್ರೇಷ್ಠವಾಗಿರ್ತಕ್ಕಂತಹ ಆಶ್ರಯ, ಪರಮ ಅಯಣ ಪರಮವಾಗಿರ್ತಕ್ಕಂಥ ಆಶ್ರಯ ಯಾರು ಅಂತ ಕೇಳಿದ್ರೆ ಅದು ನೀನೇ ಎಂಬುದಾಗಿ ಹೀಗೆ ಭಗವಂತನ ಸಾರ್ವೋತ್ತಮತ್ವವನ್ನ, ಸರ್ವೋತ್ಕರ್ಷತ್ವವನ್ನ, ಇತರ ದೇವತಾ ಅಧಿಕವನ್ನ ಈ ಎಲ್ಲ ಶ್ರುತಿಗಳು ಕೂಡ ತೋರಿಸಿಕೊಡ್ತದೆ. ಮತ್ತೆ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ಪಿತ ಎಂಬುದಾಗಿ ಈ ಪವಿತ್ರವಾಗಿರತಕ್ಕಂಥ ವಸ್ತುಗಳು ಅಂತ ಯಾವುದಿದೆಯೋ ಪವಿತ್ರಾಣಾಂ ಪವಿತ್ರಂ ಯಃ, ಪವಿತ್ರವಾಗಿರತಕ್ಕಂಥ ವಸ್ತುಗಳು ಜಗತ್ತಿನಲ್ಲಿ ಯಾವುದೆಲ್ಲ ಇದೆಯೋ ಅದರಲ್ಲಿರ್ತಕ್ಕಂತಹ ಪಾವಿತ್ರ್ಯತೆಗೆ ಕಾರಣ ನೀನು. ಪರಮಂ ಪಾವಿತ್ರಾಣ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ, ಮಾಂಗಲಿಕವಾಗಿರತಕ್ಕಂತಹ ವಸ್ತುಗಳು ಅಂತ ಯಾವುದೆಲ್ಲ ಇದೆಯೋ ಈ ವಸ್ತು ಮಂಗಲ, ಈ ವಸ್ತುವಿಗೆ ಮಂಗಲಪ್ರದತ್ವವನ್ನ, ಆ ಮಂಗಲಪ್ರದವಾಗಿ ಅದನ್ನ ಕಲ್ಪನೆ ಮಾಡಿದ್ದು ಯಾರು, ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಆ ಮಂಗಲವಾಗಿರತಕ್ಕಂತಹ ವಸ್ತುಗಳಿಗೆ ಮಾಂಗಲ್ಯವನ್ನ ಕೊಟ್ಟಿರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅದು ಭಗವಂತ ಅಂತ ಹೇಳಿಕೊಂಡು ಹೀಗೆ ಆ ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ ಪವಿತ್ರಾಣ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ಪಿತ. ಮತ್ತೆ ದೇವತೆಗಳಿಗೂ ದೇವತೆ, ಆ ದೇವತೆಗಳಿಗೂ ಕೂಡ ಉತ್ಕರ್ಷವಾಗಿರ್ತಕ್ಕಂಥವನು ನೀನು. ಮತ್ತೆ ಅವ್ಯಯ, ನಿನಗೆ ವೃದ್ಧಿಯಾಗ್ಲಿ ಹ್ರಾಸವಾಗ್ಲಿ ಯಾವುದೂ ಇಲ್ಲ. ಅವ್ಯಯ, ವೃದ್ಧಿ ಹ್ರಾಸಾದಿಗಳು ಉಳ್ಳವನು ನೀನಲ್ಲ. ನೀನು ಅತ್ಯಂತ ಅದ್ಭುತವಾಗಿ ಇರತಕ್ಕಂಥವನು ಅಂತ ಹೇಳಿಕೊಂಡು ಅವನ ಎಲ್ಲ ಭಾರತದಲ್ಲಿ ಮಹಾಭಾರತದ ವಾಕ್ಯವನ್ನ ಇಲ್ಲಿ ತೋರಿಸಿಕೊಡ್ತಾರೆ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಯತಃ ಸರ್ವಾಣಿ ಭೂತಾನಿ ಭವಂತಿ, ಆದಿಯುಗ, ಹುಟ್ಟಿನ ಈ ಸೃಷ್ಟಿಕಾಲದಲ್ಲಿ, ಯುಗದ ಆದಿಕಾಲದಲ್ಲಿ ಯಾರಿಂದಾಗಿ ಹುಟ್ಟುವಿಕೆ ಅಂತ ಕೇಳಿದ್ರೆ ನಿತ್ಯವಾದಂತಹ ಪದಾರ್ಥಗಳಿಗೆ ಹುಟ್ಟಿಲ್ಲ. ಆದರೆ ಹುಟ್ಟತಕ್ಕಂತಹ ಪದಾರ್ಥಗಳು ಅಂತ ಉಂಟಲ್ವ, ಆ ಹುಟ್ಟತಕ್ಕಂತಹ ಪದಾರ್ಥಗಳಿಗೆ ಹುಟ್ಟುವಿಕೆ ಯಾರಿಂದ ಅಂತ ಕೇಳಿದ್ರೆ ಅದು ನಿನ್ನಿಂದ. ನೀನು ಅದನ್ನ ಅವುಗಳನ್ನ ಹುಟ್ಟಬೇಕು, ಅವುಗಳು ಸೃಷ್ಟಿಯಾಗಬೇಕು ಎಂಬುದಾಗಿ ನೀನು ಚಿಂತನೆ ಮಾಡಿದ್ರೆ ಆವಾಗ ಅಂತಹ ವಸ್ತುಗಳಿಗೆ ಹುಟ್ಟುವಿಕೆ. ನೀನು ಈ ವಸ್ತುಗಳು ನಾಶವಾಗಬೇಕು ಅಂತ ಕಲ್ಪನೆ ಮಾಡಿದ್ರೆ, ಚಿಂತನೆ ಮಾಡಿದ್ರೆ ಆ ವಸ್ತುಗಳಿಗೆ ನಾಶ. ಹೀಗೆ ಎಲ್ಲ ವಸ್ತುಗಳಿಗೂ ಕೂಡ ಹುಟ್ಟುವಿಕೆ, ಎಲ್ಲ ವಸ್ತುಗಳಿಗೂ ಕೂಡ ನಾಶ. ಅದು ಯಾರು ಅಂತ ಕೇಳಿದ್ರೆ ನೀನು ಎಂಬಂತಹ ಒಂದು ಕಾರಣವನ್ನ ತೋರಿಸಿಕೊಡ್ತಾರೆ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಿಮೆ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಯುಗದ ಕ್ಷಯ, ಯುಗದ ಆದಿ, ಎಲ್ಲ ಆದಿ ಅದೇ ರೀತಿಯಾಗಿ ನಾಶ, ಎರಡಕ್ಕೂ ಕೂಡ ಕಾರಣ ಯಾರು ಅಂತ ಕೇಳಿದ್ರೆ ಭಗವಂತ ಎಂಬಂತಹ ಒಂದು ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ತಸ್ಯ ಲೋಕ ಪ್ರಧಾನಸ್ಯ ಅಂತ ಹೇಳಿಕೊಂಡು ಮಹಾಭಾರತದ ಪ್ರಮಾಣವನ್ನ ಇಡೀ ಜಗತ್ತಿಗೆ ಜಗತ್ತು ಕಾರಣ, ಭಗವಂತ ಕಾರಣ ಎಂಬುದಾಗಿ ಎಲ್ಲ ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಆ ಭಗವಂತನಿಗೆ ಮಿತ್ರಸ್ಥಾನದಲ್ಲಿ ಇರತಕ್ಕಂಥವಳು ಯಾರು ಅಂತ ಕೇಳಿದ್ರೆ ಲಕ್ಷ್ಮೀದೇವಿಯನ್ನ ತೋರಿಸಿಕೊಡ್ತಾರೆ. ಎಲ್ಲಿ ಅಂತ ಕೇಳಿದ್ರೆ ಆ ಭಾರತದ ಆ ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ಅನ್ನಂ ಮಿತ್ರಂ ದಕ್ಷಿಣಂ, ಭಗವಂತನಿಗೆ ಆ ಅನ್ನಂ, ನನಗೆ ಲಕ್ಷ್ಮೀದೇವಿ, ದಕ್ಷಿಣಾಂತದಲ್ಲಿರ್ತಕ್ಕಂಥ ಲಕ್ಷ್ಮೀದೇವಿ ನನಗೆ ಅನ್ನ ಸ್ಥಾನದಲ್ಲಿರ್ತಕ್ಕಂಥವಳು, ಅವಳು ನನಗೆ ಅತ್ಯಂತ ಪ್ರೀತಿಪಾತ್ರಳು ಎಂಬುದಾಗಿ ಅದನ್ನ ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ಹೀಗೆ ಈ ಹರಿವಂಶದ ಏನು ಪ್ರಮಾಣವನ್ನ ಇಲ್ಲಿ ಉದ್ಧರಿಸ್ತಾರೆ. ಹರಿವಂಶದಲ್ಲಿ ಬರತಕ್ಕಂತಹ ಮಾತನ್ನ ಮಹಾಭಾರತದ ಭಾಗದಲ್ಲಿ ಸ್ಥಾನೀಯವಾಗಿರತಕ್ಕಂತಹ ಹರಿವಂಶವನ್ನ ಇಲ್ಲಿ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿರತಕ್ಕಂಥವಳು ಅದು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಭಗವಂತನ ದಕ್ಷಿಣಾಂತನಿಸಿಕೊಂಡು ಇದ್ದಾಳೆ ಎಂಬುದಾಗಿ ಪ್ರಮಾಣವನ್ನ ಹೇಳ್ತಾರೆ. ಹೀಗೆ ಆ ಲಕ್ಷ್ಮೀದೇವಿಗೆ ಅತ್ಯಂತ ಭಗವಂತನಿಗೆ ಅತ್ಯಂತ ಪ್ರೀತಿಸ್ಥಾನವಾಗಿರತಕ್ಕಂತಹ
ಲಕ್ಷ್ಮೀದೇವಿ ಎಂಬುದನ್ನು ಪ್ರಮಾಣವಾಗಿ ಸಪ್ರಮಾಣವಾಗಿ ಅದನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಭಗವಂತ ಸಹಸ್ರನಾಮ ಏನು ಬೃಹತಿ ಸಹಸ್ರದಿಂದಾಗಿ ಪ್ರತಿಪಾದ್ಯಮಾನನಾಗಿರ್ತಕ್ಕಂಥವನು ಎಂಬುದಾಗಿ ಅದರ ಪ್ರಮಾಣವನ್ನು ಹೇಳ್ತಾರೆ. ಯಾವುದು ಅಂತ ಕೇಳಿದರೆ ಮಹಾವೃತನಿಯುಕ್ತಂ ಯದ್ ಬೃಹತ್ಸಹಸ್ರಂ ಹರೇ ಪ್ರಿಯಂ ತದುಕ್ತಮಿದ ಸಂಪ್ರೋಕ್ತಂ ತೇನಯೋ ವಿಷ್ಣೋರೇವಹಿ ಅಂತ ಎಂಬುದಾಗಿ ಪ್ರಮಾಣವನ್ನು ಬೃಹತಿ ಸಹಸ್ರ ಪ್ರತಿಪಾದ್ಯಮಾನವಾಗಿರತಕ್ಕಂಥವನು ಯಾರು ಅಂತ ಕೇಳಿದರೆ ಅದು ಭಗವಂತನೇ. ಮಹಾವೃತನಿಯುಕ್ತಂ ಯತ್ ಋಕ್ ಸಹಸ್ರಂ ವರ್ತತೆ ಖಲು 1,000 ಋಕ್ ಮಂತ್ರಗಳು ರಂಗ ಮಂತ್ರಗಳು ಏನಿದೆ ಅದು ಸಂಪ್ರೋಕ್ತಂ ತೇನಯೋ ವಿಷ್ಣೋರೇವ ಆ ಎಲ್ಲ ಮಂತ್ರಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುವಂತಹದ್ದು ಹೊರತು ಭಗವಂತನನ್ನು ಬಿಟ್ಟು ಇನ್ನಿತರವಾಗಿರತಕ್ಕಂತಹದ್ದು ಯಾರನ್ನೂ ಕೂಡ ಅದು ಪ್ರತಿಪಾದನೆ ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ರಂಸ ತದುಕ್ತ ತಸ್ಮಾದುಕ್ತ ಯುಕ್ತಿಷ್ಠ ಐಶ್ವರ್ಯಾದಿಂದ್ರ ಉಚ್ಯತೆ ತದುಕ್ತ ಇಂದ್ರಯತಿ ವಿಷ್ಣೋರ್ಯಜ್ಞೇಶು ಪೂಜತೆ. ಭಗವಂತನನ್ನ ಇಂದ್ರ ಅಂತ ಕರೀತಾರೆ. ಯಾಕೆ ಇಂದ್ರ ಅಂತ ಕರೀತಾರೆ ಅಂತ ಕೇಳಿದ್ರೆ ಐಶ್ವರ್ಯಾದಿಂದ್ರ ಉಚ್ಯತೆ. ಭಗವಂತನನ್ನ ಇಂದ್ರ ಅಂತ ಕರೆದದ್ದು ಯಾಕೆ ಅಂತ ಕೇಳಿದ್ರೆ ಐಶ್ವರ್ಯಾತ್ ಭಗವಂತನಿಗೆ ಇಂದ್ರ ಅಂತ ಕರೆದದ್ದು ಇಂದ್ರ ನಾಮಕನಾಗಿ ಐಶ್ವರ್ಯ ಇರುವುದರಿಂದಾಗಿ ಭಗವಂತನಲ್ಲಿರ್ತಕ್ಕಂಥ ಐಶ್ವರ್ಯ ಅದು ಯಾರ ಅಧೀನವಾಗಿಯೂ ಇಲ್ಲ. ಮತ್ತೆ ಭಗವಂತನಲ್ಲಿರತಕ್ಕಂತಹ ಏನು ಐಶ್ವರ್ಯ ಅದು ಸ್ವತಃ ಸ್ವಾಭಾವಿಕವಾಗಿರ್ತಕ್ಕಂತಹದ್ದು. ಆದರೆ ಇಂದ್ರನಲ್ಲಿರ್ತಕ್ಕಂತಹ ಐಶ್ವರ್ಯ ಅದು ಭಗವದ್ ಅಧೀನವಾಗಿರ್ತಕ್ಕಂತಹದ್ದು. ಅದಕ್ಕೆ ನಾಶ ಇದೆ. ಅದು ಭಗವಂತನ ಅಧೀನವಾಗಿ ಅದನ್ನು ಭಗವಂತ ತನ್ನ ಅಧೀನ ಮಾಡಿಕೊಡ್ತಾನೆ. ಆದರೆ ಭಗವದಧೀನವಾಗಿರ್ತಕ್ಕಂಥ ಐಶ್ವರ್ಯ ಅದು ಯಾರ ಅಧೀನವಾಗಿಯೂ ಕೂಡ ಇಲ್ಲ ಎಂಬುದಾಗಿ ಅದನ್ನು ಪ್ರಮಾಣಪೂರ್ವಕವಾಗಿ ತೋರಿಸಿಕೊಡ್ತಾರೆ. ಹೀಗೆ ಸತ್ ಪ್ರಾಣ ಎಲ್ಲ ಶಬ್ದದಿಂದಾಗಿ ಹೇಳಲ್ಪಡುವವನು ಅದನ್ನು ಭಗವಂತ ಎಂಬುದಾಗಿ ಈ ಪ್ರಮಾಣವನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಏನು ಹೇಳ್ತದೆ ಅಂತ ಕೇಳಿದ್ರೆ ಭಗವಂತನ ಬೃಹತಿ ಸಹಸ್ರ ಮಂತ್ರದ ಪಠಣದ ಫಲ ಏನು ಅಂತ ಕೇಳಿದ್ರೆ ಬೃಹತಿ ಸಹಸ್ರ ಮಂತ್ರವನ್ನು ಹೇಳಬೇಕು. ಬೃಹತಿ ಸಹಸ್ರ ಮಂತ್ರದ ಮುಖ್ಯ ಪ್ರತಿಪಾದಿ ದೇವತೆ ಭಗವಂತ ಅಂತಾಯಿತು. ಬೃಹತಿ ಸಹಸ್ರ ಮಂತ್ರದ ಪಠಣವನ್ನು ಮಾಡಿದ್ರಿಂದಾಗಿ ಫಲ ಬೇಕಲ್ವ. ಏನು ಫಲ ಅಂತ ಕೇಳಿದ್ರೆ ಪ್ರಿಯಧಾಮ್ನ ಉಪಸಮೀಪೆ ನಜತದೈವ ಭಗವತ ಪ್ರಿಯಂ ಧಾಮ ವಿಶ್ವೇತ್ರೇಣ ಪ್ರಾಪ್ತಂ. ಭಗವಂತನ ಏನು ಸಮೀಪವಾಗಿರತಕ್ಕಂತಹ ಲೋಕ ಮೋಕ್ಷವನ್ನು ಕೊಡತಕ್ಕಂತಹ ಒಂದು ಸಾಮರ್ಥ್ಯ ಬೃಹತಿ ಸಹಸ್ರ ಮಂತ್ರಕ್ಕಿದೆ. ಬೃಹತಿ ಸಹಸ್ರ ಮಂತ್ರವನ್ನು ಅದರ ಅನುಸಂಧಾನಪೂರ್ವಕವಾಗಿ ಅದರಲ್ಲಿರ್ತಕ್ಕಂತಹ ದೇವತಾ ಚಿಂತನಪೂರ್ವಕವಾಗಿ ಅದನ್ನು ಯಾರು ಹೇಳ್ತಾರೆ ಅದನ್ನು ಚಿಂತನೆ ಮಾಡ್ತಾರೆ ಅಂಥವರಿಗೆ ಏನಾಗ್ತದೆ ಅಂತ ಕೇಳಿದರೆ ಭಗವಂತನ ಲೋಕವೇ ನೇರವಾಗಿ ಭಗವಂತನ ಲೋಕ ಎಂಬುದು ಅದು ಸಿಗ್ತದೆ ಎಂಬುದನ್ನು ಈ ಬೃಹತಿ ಸಹಸ್ರ ಮಂತ್ರದ ಅನುಗ್ರಹ ಬೃಹತಿ ಸಹಸ್ರದ ಮಂತ್ರದ ಪಠಣಕ್ಕೆ ಇರತಕ್ಕಂತಹ ಫಲ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಆ ಇಂದ್ರ ಹೇಳ್ತಾನೆ ತಾನು ಯಾವತ್ತೂ ಕೂಡ ತನಗಿಂತ ಇಂದ್ರ ಎಲ್ಲಿಯೂ ಕೂಡ ತಾನೇ ಭಗವಂತ ಅಂತ ಎಲ್ಲೂ ಕೂಡ ಹೇಳಿಕೊಳ್ಳಿಲ್ಲ. ಇಲ್ಲದಿದ್ದರೆ ತಾನೇ ಭಗವಂತ ಅಂತ ಹೇಳ್ಕೊಳ್ಬೋದಿತ್ತಲ್ವ. ಇಂದ್ರ ಯಾವ ಕಾಲಕ್ಕೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಮಾಡಲಿಲ್ಲ. ಮತ್ತೇನು ಕೇಳಿದ್ರೆ ನಾವು ಪ್ರಾಣಸ್ತತಾನುಗಮಾತ್ ಅಂತ ಒಂದು ಸೂತ್ರವನ್ನು ವ್ಯಾಸರು ಮಾಡಿದ್ದಾರೆ. ಪ್ರಾಣ ತಥಾ ಅನುಗಮಾತ್. ಭಗವಂತನಲ್ಲಿ ಅನುಗಮತ್ವ ಇರುವುದರಿಂದಾಗಿ ಪ್ರಾಣ ಶಬ್ದವೂ ಕೂಡ ಅದು ಭಗವಂತನದ್ದೇ.
ಪ್ರಾಣಶಬ್ದ ಪ್ರಾಣಸ್ಥಾನುಗಮಾತ್ ಎಲ್ಲ ಪ್ರಾಣಶಬ್ದಗಳು ಪ್ರಾಣ ಅಥವಾ ಇನ್ನಿತರವಾಗಿರತಕ್ಕಂಥ ಶಬ್ದಗಳು ಇಂದ್ರ ಅಗ್ನಿ ಎಲ್ಲ ಶಬ್ದಗಳು ಕೂಡ ಭಗವಂತನಲ್ಲಿಯೇ ಅನುಗಮ, ಭಗವಂತನನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡತಕ್ಕಂತಹದ್ದು ಎಂಬುದಾಗಿ ಅದನ್ನ ಸಮನ್ವಯವನ್ನ ಮಾಡಿದ್ದಾರೆ. ಹೀಗೆ ಆ ಭಗವಂತನಲ್ಲಿಯೇ ಈ ಎಲ್ಲ ಮಂತ್ರಗಳಿಗೆ ತಾತ್ಪರ್ಯ. ಮತ್ತೆ ಅಷ್ಟು ಮಾತ್ರವಲ್ಲದೆ ಭಗವಂತನನ್ನೇ ಆ ಎಲ್ಲ ಮಂತ್ರಗಳು ಕೂಡ ಸ್ತೋತ್ರ ಮಾಡತಕ್ಕಂತಹದ್ದು ಎಂಬುದಾಗಿ ಹೀಗೆ ಆ ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಆ ಎಲ್ಲ ಅಂತರ್ಯಾಮಿಯಾಗಿರ್ತಕ್ಕಂಥವನು ಇಂದ್ರನ ಒಳಗೆ ಮತ್ತೆ ಸೂರ್ಯನ ಒಳಗೆ ಇತರ ಎಲ್ಲ ಆ ದೇವತಾ ಒಳಗೆ ಮಿತ್ರ ಅರ್ಯಮ ಸತ್ಯ ಎಲ್ಲವೂ ಕೂಡ ಅವನೇ ಅಂತ ಹೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ ಅವನ ಅಂತರ್ಗತನಾಗಿ ಆ ದೇವತಾ ನಿಯಾಮಕನಾಗಿ ತಾನಿದ್ದಾನೆ ಎಂಬುದಾಗಿ ಇಲ್ಲಿ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಖ್ಯವಾಗಿ ಈ ಐತರೇಯ ಉಪನಿಷತ್ತು ಒಂದು ದೊಡ್ಡ ಪ್ರಮೇಯವನ್ನು ತಿಳಿಸಿಕೊಡ್ತದೆ. ಅದೇನು ಅಂತ ಕೇಳಿದ್ರೆ ಪರಸ್ಪರವಾಗಿರತಕ್ಕಂತಹ ಭೇದ ಸಿದ್ಧಾಂತವನ್ನ ಈ ಐತರೇಯ ಉಪನಿಷತ್ತು ನಮಗೆ ಭವಿಷ್ಯತ್ ಪರ್ವದ ಒಂದು ಮಾತನ್ನ, ಭವಿಷ್ಯತ್ ಪರ್ವದ ಪ್ರಮಾಣವನ್ನ ಉದಾಹರಿಸುವ ಮೂಲಕವಾಗಿ ಆ ವಿಷಯವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಏನು ಅಂತ ಕೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಹೇಳಲ್ಪಟ್ಟಿರತಕ್ಕಂತಹ ಒಂದು ದೊಡ್ಡ ಪ್ರಮೇಯ ಯಾವುದು ಅಂತ ಕೇಳಿದ್ರೆ ಜೀವೇಶ್ವರ ವಿಧಾಚೈವ ಜೀವಭೇದ ಪರಸ್ಪರಂ ಜಡೇಶ್ವರ ವಿಧಾಚೈವ ಜಡಭೇದ ಸದೈವ ಚ ಜಡಜೀವ ವಿಧಾಚೈವ ಸತ್ಯೋಯಂ ಭೇದವಂಚಕ ನಗದಜಿ ನಿವರ್ತ್ಯೋಯಂ ಮುಕ್ತೌ ಸಂಸಾರ ಏವ ಏತದ್ವಿಧ ಅನ್ಬ್ರೂಯೋ ತೇ ಯಾಂತಿದರಂ ತಮಃ ಎಂಬುದಾಗಿ ಭವಿಷ್ಯತ್ ಪರ್ವದ ಒಂದು ವಿಷಯವನ್ನ ನಮ್ಮ ಮುಂದೆ ತೆರೆದಿರ್ತದೆ. ಏನು ಅಂತ ಕೇಳಿದ್ರೆ ಈ 5 ಭೇದಗಳು ಅದು ವಾಸ್ತವಿಕ, ಇದು ಸದಾಕಾಲದಲ್ಲೂ ಕೂಡ ಇರತಕ್ಕಂತಹದ್ದು. ಯಾವುದೆಲ್ಲ ಅಂತ ಕೇಳಿದ್ರೆ ಜೀವ ಈಶ್ವರ ವಿಧ, ಜೀವನಿಗೂ ಭೇದ ಇದೆ, ಪರಮಾತ್ಮನಿಗೂ ಭೇದ ಇದೆ. ಯಾಕೆ ಅಂತ ಕೇಳಿದ್ರೆ ಜೀವ ಅಲ್ಪ, ಅವನಲ್ಲಿರ್ತಕ್ಕಂತಹ ಗುಣಗಳು ಅದು ಯಾವುದೋ ಒಂದು ಕಿಂಚಿತ್ ಕಾಲದಲ್ಲಿ ಅದು ಇರತಕ್ಕಂತಹದ್ದು. ಭಗವಂತನಲ್ಲಿರತಕ್ಕಂತಹ ಆ ಗುಣಗಳು ಅದು ಯಾವ ಕಾಲಕ್ಕೂ ಕೂಡ ನಾಶ ಹೊಂದದೇ ಇರತಕ್ಕಂತಹದ್ದು. ಅದು ಎಲ್ಲ ಕಾಲದಲ್ಲೂ ಕೂಡ ಒಂದೇ ರೀತಿಯಾಗಿ, ಸದಾ ಕಾಲದಲ್ಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹದ್ದು. ಅದಾದ ಮೇಲೆ ಹೇಳ್ತಾರೆ ಜಡೇಶ್ವರ, ಜಡಕ್ಕೂ ಈಶ್ವರನಿಗೂ ಜಡವಾಗಿರ್ತಕ್ಕಂಥ ಒಂದು ಪದಾರ್ಥ, ಭಗವಂತನಿಗೆ ಈ 2 ಪದಾರ್ಥಗಳಿಗೂ ಕೂಡ ಪರಸ್ಪರವಾಗಿ ಭೇದ ಉಂಟು. ಜಡ ಮತ್ತೆ ಒಂದು ಚೇತನ ಪದಾರ್ಥ, ಇದು ಯಾವ ಕಾಲಕ್ಕೂ ಕೂಡ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು 2ನೇಯದ್ದು. ಅದಾದ ಮೇಲೆ ಜಡವಾಗಿರ್ತಕ್ಕಂತಹ ಒಂದು ವಸ್ತು, ಇನ್ನು ಚೇತನವಾಗಿರ್ತಕ್ಕಂತಹ ಒಂದು ವಸ್ತು, ಇದು ಯಾವತ್ತೂ ಕೂಡ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಜಡಕ್ಕೂ ಜೀವನಿಗೂ ಒಂದು ಪರಸ್ಪರ ಭೇದ ಉಂಟೇ ಉಂಟು. ಅದಾದ ಮೇಲೆ ಜಡಕ್ಕೂ ಪರಸ್ಪರ ಜಡಗಳಿಗೆ ಒಂದು ಜಡ ಇನ್ನೊಂದು ಜಡಕ್ಕಿಂತ ಶುದ್ಧವಾಗಿ ಬೇರೆ, ಈ ಜಡ ಆ ಜಡಕ್ಕೆ ಒಂದೇ ಅಂತ ಎಂಬುದಾಗಿ ಹೇಳಲಿಕ್ಕೆ ಬರುವುದೇ ಇಲ್ಲ. ಇನ್ನು ಜೀವನಿಗೂ ನನ್ನಲ್ಲಿರತಕ್ಕಂತಹ ಭೇದ, ಇನ್ನೊಂದು ವಸ್ತುವಿನಲ್ಲಿರತಕ್ಕಂತಹ ಪರಸ್ಪರ ಜೀವರಲ್ಲಿಯೂ ಕೂಡ ಪರಸ್ಪರ ಭೇದ. ಈ 5 ಭೇದಗಳು ಸಾರ್ವಕಾಲಿಕವಾಗಿರತಕ್ಕಂತಹ ಭೇದ. ಇದು ಇವತ್ತುಂಟು ನಾಳೆ ಹೋಗುತ್ತದೆ, ಇಲ್ಲವೇ ಇಲ್ಲ. ಮುಕ್ತಾವಪಿಚ ಹೇಳ್ತಾರೆ, ಭವಿಷ್ಯತ್ ಪರ್ವದ ಮಾತನ್ನ ಹೇಳ್ತಾರೆ. ನಕಜಾಜಿನ್ನಿವರ್ತ್ಯೋಯಂ, ಇದು ಯಾವ ಕಾಲಕ್ಕೂ ಕೂಡ ನಿವಾರಣೆ ಆಗತಕ್ಕಂತಹದ್ದಲ್ವೇ ಅಲ್ಲ. ಇವತ್ತುಂಟು, ಈಗ ಇರುಂಟು. ಯಾವಾಗ? ಸಂಸಾರಾವಸ್ಥೆಯಲ್ಲಿ ಉಂಟು. ನಾವೀಗ ಸಂಸಾರಾವಸ್ಥೆಯಲ್ಲಿದ್ದೇವೆ. ಈ ಕಾಲದಲ್ಲಿ ಜಡಕ್ಕೆ ಜೀವನಿಗೆ, ಜಡಕ್ಕೆ ಪರಮಾತ್ಮನಿಗೆ, ಜಡಕ್ಕೆ ಇನ್ನೊಂದು ಜಡಕ್ಕೆ, ಪರಸ್ಪರ ಜೀವರಿಗೆ ಭೇದವನ್ನು ಹೇಳ್ಬೋದು ಈಗ. ಆದರೆ ಅಲ್ಲಿ ಹೋದಾಗ, ಯಾವುದೋ ಒಂದು ಮುಕ್ತಿಯವಸ್ಥೆಗೆ ಹೋದಾಗ ನಾನು ದೇವರೇ ಒಂದೇ ಆಗಿಬಿಡ್ತೇನೆ, ನಾನು ಜಡವೇ ಒಂದೇ ಆಗಿಬಿಡ್ತೇನೆ, ಇಲ್ಲವೇ ಇಲ್ಲ. ಯಾವ ಕಾಲಕ್ಕೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಹೇಳಲೇ ಇಲ್ಲ. ಇಲ್ಲಿ ಯಾವ ರೀತಿಯಾಗಿ ನಾವು ಪ್ರತ್ಯೇಕವಾಗಿದ್ದೇವೆಯೋ
ಮೋಕ್ಷ ಎಂಬುದು ಸಿಕ್ಕಿದ್ರೆ ಆ ಮೋಕ್ಷದಲ್ಲಿಯೂ ಕೂಡ ಪರಸ್ಪರ ಭಗವಂತನೇ ಬೇರೆ ಇರ್ತಾನೆ, ಜೀವರಾಶಿಗಳು ಕೂಡ ಪ್ರತ್ಯೇಕವಾಗಿರ್ತಾರೆ. ಆದರೆ ಹೇಗಿರ್ತಾರೆ ಅಂತ ಕೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲ. ಅಲ್ಲಿ ಹೇಗಿರ್ತಾರೆ ಅಂತ ಕೇಳಿದ್ರೆ ಮೋಕ್ಷದಲ್ಲಿ ಸುಖಭರಿತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿರ್ತಾರೆ. ಇಲ್ಲಿ ದುಃಖ ಸುಖ ಮಿಶ್ರವಾಗಿರ್ತಕ್ಕಂಥ ವ್ಯವಸ್ಥೆ. ಮೋಕ್ಷದಲ್ಲಿ ಮಾತ್ರ ದುಃಖ ಸಂಭಿನ್ನವಾಗಿರ್ತಕ್ಕಂಥ ಕೇವಲ ಸುಖ ಮಾತ್ರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಳ್ತಾರೆ. ಹೀಗೆ ಈ ಭೇದ ಯಾವ ಕಾಲಕ್ಕೂ ಕೂಡ ನಿವಾರಣೆಯಾಗದೇ ಇರತಕ್ಕಂತಹದ್ದು. ಈಗ ಯಾವ ರೀತಿಯಾಗಿ ಸಂಸಾರಾವಸ್ಥೆಯಲ್ಲಿ ಯಾವ ರೀತಿಯಾಗಿ ಭೇದ ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಇದು ಭೇದ ಸದಾ ಮೋಕ್ಷ ಕಾಲದಲ್ಲಿಯೂ ಕೂಡ ಇದು ಮುಂದುವರಿತಾ ಇರತಕ್ಕಂತಹದ್ದು. ಆದ್ದರಿಂದಾಗಿ ಈ ಭೇದ ಇದು ವಾಸ್ತವಿಕ, ಇದು ಯಥಾಸ್ಥಿತಿಯಾಗಿರ್ತಕ್ಕಂತಹದ್ದೇ ಎಂಬುದನ್ನು ಈ ನಮಗೆ ಪುರಾಣ, ಭವಿಷ್ಯತ್ ಪುರಾಣ ಹೇಳ್ತದೆ. ಒಂದು ವೇಳೆ ನಾನು ಏನು ಹೇಳ್ತೇನೆ ಅಂತ ಕೇಳಿದ್ರೆ ಜಗತ್ತು ಅಸತ್ಯ ಅಂತ ಹೇಳ್ತೇನೆ, ಜಗತ್ತನ್ನು ಸುಳ್ಳು ಅಂತ ಹೇಳ್ತೇನೆ ಅಂತ ಕೇಳಿದ್ರೆ ಆವಾಗ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಈಶ್ವರೋಹಮಿತಿ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನಾನೂ ಭಗವಂತ ಒಂದೇ, ನನಗೂ ಭಗವಂತನಿಗೂ ಭೇದ ಇಲ್ಲ. ನನಗೀಗ ಅಜ್ಞಾನ ಉಂಟು, ಅದರಿಂದಾಗಿ ನಾನು ದೇವರಾಗಿಲ್ಲ. ನನಗೆ ಅಜ್ಞಾನ ಇರುವುದರಿಂದಾಗಿ ನನಗೆ ಭ್ರಮೆ ಉಂಟು ಅಂತ ಹೇಳಿದ್ರೆ ಅದೇ ದೊಡ್ಡ ಭ್ರಮೆ. ನೀನು ಭಗವಂತನಾಗಿದ್ದೇನೆ ಅಂತ ಒಂದು ಭ್ರಮೆ ಉಂಟಲ್ಲ, ಅದೇ ದೊಡ್ಡ ಭ್ರಮೆ. ನನಗೂ ಭಗವಂತನಿಗೂ ಯಾವ ಕಾಲಕ್ಕೂ ಕೂಡ ಒಂದು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನನಗಿಂತ ಅತ್ಯಂತ ಭಿನ್ನನಾಗಿರ್ತಕ್ಕಂಥವನು ಭಗವಂತ, ಭಗವಂತನಿಗಿಂತ ಅತ್ಯಂತ ಭಿನ್ನನಾಗಿರ್ತಕ್ಕಂಥವನು ನಾನು ಎಂಬುದಾಗಿ ತಿಳ್ಕೊಳ್ಳಬೇಕು. ನನ್ನನ್ನು ನಿಯಮನೆ ಮಾಡುವನು, ನನ್ನನ್ನು ಕಂಟ್ರೋಲ್ ಮಾಡುವನು ಯಾರು ಕೇಳಿದ್ರೆ ಅದು ಭಗವಂತ ಎಂಬುದಾಗಿ. ಹೀಗೆ ಒಂದು ವೇಳೆ ಜಗತ್ತನ್ನು ಸುಳ್ಳು, ಅಸತ್ಯ, ಅಪ್ರತಿಷ್ಠ ಇದಿಲ್ಲ, ಇದನ್ನ ಒಂದು ರೀತಿಯಾಗಿರ್ತಕ್ಕಂತಹ ಭ್ರಮೆ ಅಂತ ಹೇಳಿದ್ರೆ ಜಗದಾಹುರನೀಶ್ವರಂ, ನೀನು ಆ ರೀತಿಯಾಗಿ ಒಂದು ವೇಳೆ ನೀನು ಇದನ್ನು ಪ್ರತಿಪಾದನೆ ಮಾಡಿದೆ ಅಂತ ಹೇಳಿದ್ರೆ ಅಂಧಂತಮ ಯಾಂತಿ, ನಿನಗೆ ಆಗತಕ್ಕಂತಹದ್ದು ಏನು ಕೇಳಿದ್ರೆ ಅಂಧಂತಮಸ್ಯೆ, ಬೇರೆ ಯಾವುದೂ ಇಲ್ಲ ಎಂಬುದಾಗಿ. ಹೀಗೆ ಅದನ್ನ ಪ್ರಮಾಣಪೂರ್ವಕವಾಗಿ ಯಾವುದನ್ನ ಈ ಈಶಾವಾಸ್ಯೋಪನಿಷತ್ತಿನ ಪ್ರಮಾಣವನ್ನ ತೋರಿಸಿಕೊಡ್ತಾರೆ. ಏತಾಂ ದೃಷ್ಟಿಯಂ ಅವಷ್ಟಭ್ಯ ನಷ್ಟಾತ್ಮಾನಃ ಅಲ್ಪಬುದ್ಧಯ. ಈ ಅಲ್ಪಬುದ್ಧಿಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವರು ಆಸುರೀಂ ಯೋನಿಮಾಪನ್ನ, ಅವರು ಈ ರೀತಿಯಾಗಿರ್ತಕ್ಕಂಥ ಒಂದು ಭ್ರಮೆಯನ್ನ ತಮ್ಮಲ್ಲಿ ಕಲ್ಪಿಸಿಕೊಂಡು ನಾನು ದೇವರು ಅಂತ ಹೇಳಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತಾವಿರ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಅಂಥವರಿಗೆ ಆಗತಕ್ಕಂತಹದ್ದು ಏನು ಅಂತ ಕೇಳಿದ್ರೆ ನೇರವಾಗಿ ಅಂಧಂತಮೋ ಯಾಂತಿ, ಭಗವಂತನನ್ನು ಬಿಟ್ಟು ಭಗವಂತನನ್ನು ಸೇರುವುದಿಲ್ಲ, ನೇರವಾಗಿ ಅಂಧಂತಮಸ್ಸನ್ನ ಹೋಗಿ ಸೇರ್ತಾರೆ ಎಂಬುದಾಗಿ ನಮಗೆ ಎಚ್ಚರಿಕೆಯನ್ನ ಐತರೇಯ ಉಪನಿಷತ್ತು ನಮ್ಮ ಮುಂದೆ ತೆರೆದಿಡುತ್ತದೆ. ಹೀಗೆ ಇನ್ನೂ ವಿಸ್ತೃತವಾಗಿರತಕ್ಕಂತಹ ವಿಚಾರವನ್ನ ಐತರೇಯ ಉಪನಿಷತ್ತು ತಿಳಿಸಿಕೊಡುತ್ತದೆ. ಅದನ್ನ ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ ಅರ್ಪಿತಮಸ್ತು.